ನಮಸ್ಕಾರ ಎಲ್ಲರಿಗೂ. ಅಂಬಿಗರ ಚೌಡಯ್ಯ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ನಾವು ಜನವರಿ 21ರಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸುತ್ತೇವೆ. ಅವರ ಕೆಲಸವನ್ನು, ಅವರ ವಚನಗಳನ್ನು, ಅವರ ವಿಚಾರಗಳನ್ನು ನೆನಪಿಸಿಕೊಳ್ಳಲು ಅವರ ಜಯಂತಿಯನ್ನು ಆಚರಿಸುತ್ತೇವೆ. ಅವರ ವಿಚಾರಗಳು, ಅವರ ಬಗ್ಗೆ ಮಾಹಿತಿ ಈ ಇಂಟರ್ನೆಟ್ನಲ್ಲಿ ಒಂದೇ ಕಡೆ ಸಿಗಲೆಂದು ನಾನು ಒಂದು ಯೋಜನೆಯನ್ನು ಮಾಡಿದ್ದೆ. ಸೊ ಈ ಯೋಜನೆಯನ್ನು, ಈ ವೆಬ್ಸೈಟನ್ನು ಇಂದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡಲು ಬಂದಿದ್ದೇನೆ. ಆ ವೆಬ್ಸೈಟನ್ನು ನೋಡೋಣ. ಅವರ ವಿಚಾರಗಳು, ವಚನಗಳು ಎಲ್ಲ ಒಂದು ಕಡೆಯೇ ಸಿಗಲಿ ಎಂದು ಇದರ ಉದ್ದೇಶ. ಸೊ ಆ ವೆಬ್ಸೈಟನ್ನು ನೋಡೋಣ ಬನ್ನಿ. ಸೊ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ವೆಬ್ ಬ್ರೌಸರ್ಗೆ ಹೋಗಿ nijasharana.com ಅಂತ ಟೈಪ್ ಮಾಡಿದರೆ ಈ ವೆಬ್ಸೈಟನ್ನು ಪ್ರವೇಶಿಸಬಹುದು. ಸೊ ಈ ವೆಬ್ಸೈಟನ್ನು ನಾನು ಅವರಿಗೆ ಪ್ರತ್ಯೇಕವಾಗಿ ಅವರ ಕೆಲಸಗಳು, ವಿಚಾರಗಳನ್ನು, ಅದರ ಬಗ್ಗೆ ಮಾಹಿತಿಯನ್ನು ಪಡೆಯುವುದಕ್ಕೆ ಮಾಡಿದ್ದೆ. ಸೊ ಇಂದು 21/1/2025 ನಿಮಗೆ ಈ ವೆಬ್ಸೈಟನ್ನು ಪರಿಚಯಿಸುತ್ತಿದ್ದೇನೆ. ಈ ವೆಬ್ಸೈಟಲ್ಲಿ ಮುಖಪುಟ ಇದೆ, ಅವರ ಚರಿತ್ರೆ ಇದೆ ಮತ್ತು ಅವರ ಲಭ್ಯವಿರುವ ಅವರ ವಚನಗಳಿದ್ದಾವೆ. ಸೊ ಅವರ ವಚನಗಳು ಎಷ್ಟು ಲಭ್ಯವಾಗಿವೆ ಅವೆಲ್ಲವನ್ನು ನಾನು ಈ ಪುಟದಲ್ಲಿ ಸೇರಿಸಿದ್ದೇನೆ. ಸೊ 279 ವಚನಗಳು ಇಲ್ಲಿವೆ. ಈ ವಚನಗಳನ್ನು ನೀವು ಓದಬಹುದು ಅಥವಾ ಕಾಪಿ ಮಾಡ್ಬೋದು. ಸೊ ಈ ಥರ ಈ ಪೇಜ್ ಇದೆ. ನಂತರ ಅವರ ಭಾವಚಿತ್ರಗಳು ಇಂಟರ್ನೆಟ್ನಲ್ಲಿ ಕಡಿಮೆ ಇದ್ದ ಕಾರಣ ನಾನೇ ಕೆಲವೊಂದಿಷ್ಟು ಇಲಿಸ್ಟ್ರೇಟ್ ಮಾಡಿ, ಕೆಲವೊಂದಿಷ್ಟು ಎನಿಮೇಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಇವುಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಬೋದು, ಬಳಸ್ಬೋದು. ಸೊ ಇಲ್ಲಿ ಇದು ಆ್ಯನಿಮೇಷನ್ ಆಗಿರೋದ್ರಿಂದ ಸಪ್ರೇಟ್ ಪೇಜಿನಲ್ಲಿ ಬರುತ್ತೆ, ಡೌನ್ಲೋಡ್ ಮಾಡ್ಬೋದು. ಸೊ ಈ ವೆಬ್ಸೈಟ್, ಈ ಚಿತ್ರವನ್ನು ಕೂಡ ಇದು ಅವರ ಗದ್ದುಗೆ ಆಗಿದೆ. ಸೊ ಈ ರೀತಿ ಈ ವೆಬ್ಸೈಟ್ ಇದೆ. 4 ಪುಟಗಳ ಈ ವೆಬ್ಸೈಟ್ ಆಗಿದೆ. ಮುಂದೆ ಬ್ಲಾಗ್ ಅಥವಾ ಲೇಖನಗಳನ್ನು ಸೇರಿಸಬಹುದು. ಬಟ್ ಇಷ್ಟು 2 ತಿಂಗಳ ಸಮಯದಲ್ಲಿ, ನನಗೆ ಸಿಕ್ಕ ಸಮಯದಲ್ಲಿ ಇದಿಷ್ಟು ಮಾಡಲು ಸಾಧ್ಯವಾಗಿದೆ. ಈ ವೆಬ್ಸೈಟ್ನ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಹೇಳಬೇಕಾದ್ರೆ, ಸಂಪೂರ್ಣ ಕನ್ನಡದಲ್ಲಿ ಈ ವೆಬ್ಸೈಟನ್ನು ಬರೆಯೋಕ್ಕೆ ಟ್ರೈ ಮಾಡಿದ್ದೀನಿ. ನಂತರ ಸ್ವಲ್ಪ ಎನಿಮೇಷನ್ಗಳು ಮತ್ತು ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೂ ಈ ವೆಬ್ಸೈಟ್, ಕೆಲವೊಂದಿಷ್ಟು ವೆಬ್ಸೈಟ್ಗಳು ಮೊಬೈಲ್ನಲ್ಲಿ ಬರೋದಿಲ್ಲ, ಸರಿಯಾಗಿ ಮೂಡಿ ಬರೋದಿಲ್ಲ. ಆದರೆ ನಾವು ಈ ಕಾಲದಲ್ಲಿ ಮೊಬೈಲನ್ನೇ ನಮ್ಮ ಮೊದಲ ಡಿವೈಸ್ ಅಥವಾ ಮೊದಲ ಆದ್ಯತೆಯನ್ನು ಕೊಡ್ತಿದ್ದೇವಲ್ಲ. ಸೊ ಆದ ಕಾರಣ ಈ ವೆಬ್ಸೈಟ್ ನೀವು ಮೊಬೈಲ್ನಲ್ಲಿ ನೋಡಿದರೂ ಕೂಡ ಸರಿಯಾಗಿ ಕಾಣಬಹುದು. ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತೀನಿ ಇಲ್ಲಿ. ಸೊ ಮೊಬೈಲ್ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಇದು ಮೂಡಿ ಬರಬೇಕು, ಆ ಥರ ಈ ವೆಬ್ಸೈಟನ್ನು ಡೆವಲಪ್ ಮಾಡಿದ್ದೀನಿ. ಇಷ್ಟು ಅಂಬಿಗರ ಚೌಡಯ್ಯನವರ ವೆಬ್ಸೈಟ್ ಬಗ್ಗೆ ಮಾಹಿತಿಯಾಗಿತ್ತು. ಅಥವಾ ಈ ವೆಬ್ಸೈಟ್ಗಳಲ್ಲಿ ಏನಾದರೂ ನಿಮಗೆ ಸೇರಿಸ್ಬೋದು ಅಥವಾ ಸಜೆಷನ್ಗಳು ಏನಾದರೂ ಇದ್ದರೆ ಸೊ ಇಲ್ಲಿ ಮೇಲ್ ಮಾಡಿ. ನಮ್ಮ ಬಗ್ಗೆ ಈ ಪುಟದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ. ಸೊ ಇದು ಒಂದು ಓಪನ್ ಸೋರ್ಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ಗಿಟ್ಹಬ್ಗೆ ಬಂದು ಏನಾದರೂ ಕೋಡ್ ಅಥವಾ ಇಂಪ್ರೂವ್ಮೆಂಟ್ಸನ್ನ ಮಾಡ್ಬೋದು. ಸೊ ಇಷ್ಟು ಇಂದಿನ ವಿಡಿಯೋ ಆಗಿತ್ತು. ನಾನು ಅರುಣ್, ಸೈನಿಂಗ್ ಆಫ್.